ನಾನು ಹೆಜ್ಜೆ ಇಡುವ ಪ್ರತಿ ಸ್ಥಳದಲ್ಲಿಯೂ ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ಧರ್ಮೋಪದೇಶ ಕಾಂಡ 28:6 ಘೋಷಿಸುತ್ತೇನೆ. ನೀನು ಒಳಗೆ ಬರುವಾಗ ಆಶೀರ್ವದಿಸಲ್ಪಡುವೆ ಮತ್ತು ಹೊರಗೆ ಹೋಗುವಾಗ ಆಶೀರ್ವದಿಸಲ್ಪಡುವೆ. ನನ್ನ ಹೆಜ್ಜೆಗಳು ಆಜ್ಞಾಪಿಸಲ್ಪಟ್ಟಿವೆ. ನಾನು ಎಲ್ಲಿಗೆ ಹೋದರೂ ದೇವರ ಆಶೀರ್ವಾದವನ್ನು ಹೊತ್ತುಕೊಂಡು ಹೋಗುತ್ತೇನೆ. ನಾನು ಒಂದು ಮನೆಗೆ ಪ್ರವೇಶಿಸಿದರೂ, ಕೆಲಸದ ಸ್ಥಳಕ್ಕೆ ಹೋದರೂ ಅಥವಾ ಹೋರಾಟಕ್ಕೆ ಇಳಿದರೂ ಕರ್ತರು ನನ್ನೊಂದಿಗಿದ್ದಾರೆ. ಯಾವ ಪ್ರಯಾಣವೂ ವ್ಯರ್ಥವಲ್ಲ ಮತ್ತು ಪ್ರತಿ ಗುರಿ ದೈವಿಕ ನೇಮಕಾತಿಯಾಗಿದೆ. ಪ್ರತಿಯೊಂದು ದಿನವೂ ಉದ್ದೇಶದಿಂದ ಮತ್ತು ನನಗೆ ಆಶೀರ್ವಾದಗಳನ್ನು ನೀಡಲು ಅಸಾಧಾರಣ ಅನುಕೂಲದಿಂದ ತುಂಬಿದೆ. ನಾನು ನಡೆಯುವಾಗ ವಿಜಯಶಾಲಿಯಾಗಿ ಹೊರಹೊಮ್ಮುತ್ತೇನೆ. ಇದು ನನ್ನ ಘೋಷಣೆ ಯೇಸುವಿನ ಹೆಸರಿನಲ್ಲಿ, ಮತ್ತು ಹಾಗೆಯೇ ಆಗಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧನೆ ಮಾಡೋಣ ಎಂಬುದಾಗಿ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಕಾರಣದಿಂದ ಬನ್ನಿರಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲವು ನಿಮಿಷಗಳ ಕಾಲ ದೇವರನ್ನು ಆರಾಧನೆ ಮಾಡುವವರಾಗಿರೋಣ. ಪ್ರಾಣ ಇರುವವರೆಗೂ ನಾನು ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನ ಕಾಲವೆಲ್ಲ ನಾನು ನನ್ನ ಕರ್ತನಿಗಾಗಿ ಹಾಡುವೆನು. ಪ್ರಾಣ ಇರುವವರೆಗೂ ನಾನು ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನ ಕಾಲವೆಲ್ಲ ನಾನು ನನ್ನ ಕರ್ತನಿಗಾಗಿ ಹಾಡುವೆನು. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಯೆಹೋವ ಮೆಕದೇಶ್ ಎಂಬಾತನು ನಮ್ಮ ಜೀವಿತವನ್ನು ಪರಿಶುದ್ಧ ಮಾಡಿದವನಾಗಿದ್ದಾನೆ. ಆತನ ಅಂಗಳದಲ್ಲಿ ನಿಲ್ಲುವ ಹಾಗೆ ಕೃಪೆ ಕೊಟ್ಟ ದೇವರು. ಆತನನ್ನು ಆರಾಧಿಸಿ ವರ್ಣಿಸೋಣವ. ಯೆಹೋವಾ ಮೆಕದೇಶ್, ನನ್ನ ಪರಿಶುದ್ಧ ಮಾಡಿರುವೆ. ಯೆಹೋವಾ ಮೆಕದೇಶ್, ನನ್ನ ಪರಿಶುದ್ಧ ಮಾಡಿರುವೆ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ನಮ್ಮನ್ನು ನೀತಿ ಸ್ವರೂಪಿಗಳಾಗಿ ಮಾಡಿದ ದೇವರು ಅನೀತಿಯಲ್ಲಿ ಜೀವಿಸುತ್ತಾ ಇದ್ದಂಥ ನಮ್ಮ ಬದುಕನ್ನು ತನ್ನ ರಕ್ತದ ಮೂಲಕವಾಗಿ ನೀತೀಕರಿಸಿ ನಮ್ಮನ್ನು ತನ್ನ ನೀತಿಗೆ ಸೇರಿಸಿದ ದೇವರು ಆತನಾಗಿದ್ದಾನೆ. ಆತನನ್ನು ವರ್ಣಿಸಿ ಆರಾಧಿಸುವುದು ನಮಗೆ ಸಂತೋಷ ಪ್ರಿಯರೇ. ಯೆಹೋವಾ ಚಿತ್ಕೇನು, ನನ್ನ ನೀತಿಯು ನೀನೇ ಅಯ್ಯ. ಯೆಹೋವಾ ಚಿತ್ಕೇನು, ನನ್ನ ನೀತಿಯು ನೀನೇ ಅಯ್ಯ.
ಬೆಳಕಾಗಿ ಬಂದ ಕ್ರಿಸ್ತನು ಆತನಾಗಿದ್ದಾನೆ. ಕಾರ್ಗತ್ತಲೆಯಲ್ಲಿ ನಡೆಯುವಾಗ ನಮಗೆ ಜ್ಯೋತಿಯಾಗಿ ಬಂದು ನಮ್ಮನ್ನ ಬೆಳಕಿನವರ ಹಾಗೆ ಮಾಡಿದ ದೇವರನ್ನ ಆರಾಧಿಸೋಣ ಪ್ರಿಯರೇ. ನಮ್ಮನ್ನ ಬೆಳಕಿನವರಾಗೆ, ಬೆಳಕಿನಲ್ಲಿ ನಡೆಯುವವರಾಗಿ ಮಾಡಿ ನಡೆಸಿದ ದೇವರನ್ನ ವರ್ಣಿಸಿ ವಂದಿಸುವವರಾಗಿರೋಣ. ಬೆಳಕು ನೀನೇ ಅಯ್ಯ, ಯೆಹೋವಾ ಓರಿ ನನ್ನ ಬೆಳಕು ನೀನೇ ಅಯ್ಯ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ನಮ್ಮ ಬಲಹೀನತೆಯ ಸ್ಥಿತಿಗತಿಗಳ ಮಧ್ಯದಲ್ಲಿ ತನ್ನ ಬಲವನ್ನು ನಮ್ಮ ಜೀವಿತಕ್ಕೆ ಕೊಟ್ಟು ನಮ್ಮನ್ನು ಬಲಶಾಲಿಗಳಾಗಿ ಮಾಡಿದ ದೇವರು ಆತನೇ ಆಗಿದ್ದಾನೆ. ಈ ಕಾರಣದಿಂದ ನಮ್ಮನ್ನು ಬಲಪಡಿಸಿದ ದೇವರಿಗೆ ಉತ್ತಮವಾಗಿ ಆರಾಧನೆ ಮಾಡುವವರಾಗೋಣ. ದೇವರೇ, ನೀನೇ ನನ್ನ ಬಲವು, ನೀನೇ ನನ್ನ ಬಲವು ಸ್ವಾಮಿ. ನಿನಗೆ ನನ್ನ ಆರಾಧನೆಯಪ್ಪ. ಯೆಹೋವಾ ಪೂಜಿ, ನನ್ನ ಬಲವು ನೀನೇ ಅಯ್ಯ. ಯೆಹೋವಾ ಪೂಜಿ, ನನ್ನ ಬಲವು ನೀನೇ ಅಯ್ಯ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God, which God has given us the grace to minister this word to each one of you through this television program. ದೇವರ ವಾಕ್ಯದೊಡನೆ ನಿಮ್ಮ ಮನೆಯ ಒಳಗಡೆ ಬರುವುದು ಎಷ್ಟು ಒಂದು ಸಂತೋಷದ ವಿಷಯವಾಗಿದೆ ಮತ್ತು ದೇವರ ವಾಕ್ಯವನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳುವುದು ಬಹಳ ಸಂತೋಷ. It's a joyful moment because God is going to speak to us through His word. ಮತ್ತು ಇದು ಒಂದು ಸಂತೋಷದ ಸಮಯವಾಗಿದೆ, ಯಾಕೆಂದ್ರೆ ದೇವರು ಆತನ ವಾಕ್ಯದ ಮುಖಾಂತರವಾಗಿ ನಮ್ಮೊಡನೆ ಮಾತನಾಡಲಿದ್ದಾನೆ. Because one word from the Lord, God will change and transform everything for us in our lives. ಮತ್ತು ಕರ್ತನಿಂದ ಬರುವಂತಹ ಒಂದು ಮಾತು ಸಾಕು, ಅದು ನಮ್ಮ ಜೀವಿತವನ್ನು, ನಮ್ಮೆಲ್ಲ ಸನ್ನಿವೇಶಗಳನ್ನು ಅದು ಬದಲಾಯಿಸುತ್ತದೆ. He is a God who wants all of us to be blessed and to be fruitful and to increase in every walk of our lives. ಮತ್ತು ಆತನು ಬಯಸುವುದು ಏನೆಂದರೆ ನಾವು ನಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ ಸಹ ಆಶೀರ್ವಾದ ಹೊಂದಿ ಫಲಭರಿತವಾಗಿ ಇದ್ದು ಹೆಚ್ಚುವರಿಯಬೇಕು ಎಂದು. When God created Adam, that's what He blessed them and He said them to be fruitful and to increase in every areas of their lives. ಮತ್ತು ದೇವರು ಆದಾಮ ಅವಳನ್ನು ಸೃಷ್ಟಿ ಮಾಡಿದ ನಂತರ ಈ ರೀತಿಯಾಗಿ ಅವರಿಗೆ ಆಶೀರ್ವಾದವನ್ನು ನೀಡಿದರು. ನೀವು ಈ ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಆಶೀರ್ವಾದ ಹೊಂದಿರಿ, ಫಲಭರಿತವಾಗಿರಿ ಮತ್ತು ಹೆಚ್ಚುವರಿಯಿರಿ ಎಂದು. God created everything and gave into the hands of Adam and Eve for them to rule and to be blessed and to be fruitful and to increase in every areas of their lives. ಮತ್ತು ದೇವರು ಅವರ ಸುತ್ತಲೂ ಇದ್ದಂತ ಎಲ್ಲಾ ಕಾರ್ಯಗಳನ್ನು ಸೃಷ್ಟಿ ಮಾಡಿ ಅವರ ಕೈಗಳಿಗೆ ಅದನ್ನು ನೀಡಿ ಹೇಳಿದರು, ನೀವು ಇದೆಲ್ಲದರ ಮೇಲೆಯೂ ನೀವು ಆಡಳಿತ ಮಾಡಬೇಕು ಮತ್ತು ನೀವು ಆಶೀರ್ವಾದ ಹೊಂದಿ ಫಲಭರಿತವಾಗಿ ಇದ್ದು ಹೆಚ್ಚುವರಿಯಬೇಕು ಎಂದು. God blessed them in the book of Genesis chapter 1 verses 28. It said, rule over the fish
in the sea and the birds in the sky, over every living creature that moves around the ground. ಮತ್ತು ನಾವು ನೋಡುತ್ತೇವೆ ಆದಿಕಾಂಡ 1:28 ಈ ರೀತಿಯಾಗಿ ದೇವರು ಹೇಳುತ್ತಾರೆ, ನೀವು ಈ ಸಮುದ್ರದಲ್ಲಿ ಇರುವಂತಹ ಎಲ್ಲ ಮೀನುಗಳ ಮೇಲೆಯೂ ಮತ್ತು ಆಕಾಶದಲ್ಲಿ ಹಾರಾಡುವಂತ ಎಲ್ಲ ಹಕ್ಕಿಗಳ ಮೇಲೆಯೂ ನೀವು ದೊರೆತನ ಮಾಡಿರಿ ಎಂದು. God is a God of blessing and he wants to bless his children in every areas of our lives. ಮತ್ತು ನಮ್ಮ ದೇವರು ನಾವು ಎಲ್ಲರೂ ಆಶೀರ್ವಾದ ಹೊಂದಬೇಕು ಎಂದು ಬಯಸುತ್ತಾರೆ ಮತ್ತು ಆತನ ಮಕ್ಕಳು ಜೀವಿತದ ಎಲ್ಲ ಅಂಶದಲ್ಲಿಯೂ ಸಹ ಆಶೀರ್ವಾದ ಹೊಂದಬೇಕು ಎಂದು ಬಯಸುವ ದೇವರು. When you become a child of God, God's blessing is to you and to your family in every areas of your lives. ಮತ್ತು ನೀವು ದೇವರ ಮಕ್ಕಳಾಗಿ ಬದಲಾಗುವಾಗ ಆತನು ಬಯಸುವುದು ಏನೆಂದರೆ ನೀವು ನಿಮ್ಮ ಕುಟುಂಬ ಮತ್ತು ನೀವು ನಿಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ ಸಹ ಆಶೀರ್ವಾದ ಹೊಂದಬೇಕು ಎಂದು. That's what the Bible says in Numbers chapter 6:24 and 26. This is what the blessings of God will be upon his children. The Lord says, the Lord bless you and keep you. The Lord make his face shine upon you and be gracious to you. ಮತ್ತು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ಅರಣ್ಯಕಾಂಡ 6:25 ಮತ್ತು 27 ಈ ರೀತಿಯಾಗಿ ಅದು ಹೇಳುತ್ತದೆ. ಅಲ್ಲಿ ದೇವರು ಆತನ ಮಕ್ಕಳನ್ನು ನೋಡಿ ಈ ರೀತಿಯಾದ ಒಂದು ಆಶೀರ್ವಾದವನ್ನು ನೀಡುತ್ತಾರೆ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಕಾಪಾಡಲಿ, ಮತ್ತು ಆತನ ಒಂದು ಪ್ರಸನ್ನತೆಯ ಮುಖವು ಯಾವಾಗಲೂ ನಿಮ್ಮ ಮೇಲೆ ಇರಲಿ, ಮತ್ತು ಆತನ ಒಂದು ಕೃಪೆಯು ಯಾವಾಗಲೂ ನಿಮ್ಮನ್ನು ಅನುಸರಿಸಲಿ. When you become a child of God, God expects you to depend on God and look to God for your blessing, because he is a God who wants his children to be blessed in every areas of our lives. ಮತ್ತು ನೀವು ಆತನ ಮಕ್ಕಳಾಗಿ ಬದಲಾಗುವಾಗ ಆತನು ಬಯಸುತ್ತಾನೆ ನೀವು ಮಾಡುವಂತ ಪ್ರತಿ ಕಾರ್ಯದಲ್ಲಿ ಸಹ ನೀವು ಆತನನ್ನು ಅವಲಂಬಿಸಬೇಕು. ಅದು ಮಾತ್ರವಲ್ಲದೆ ಆತನ ಮೇಲೆ ನೀವು ವಿಶ್ವಾಸವನ್ನು ಇಡಬೇಕು. ಆಗ ಆತನು ಎಲ್ಲ ಆಶೀರ್ವಾದಗಳನ್ನು ನಿಮಗಾಗಿ ನೀಡುತ್ತಾನೆ. Jeremiah 17:7 says, ಯೆರೆಮೀಯ 17:7 ಈ ರೀತಿಯಾಗಿ ಹೇಳುತ್ತದೆ, blessed is the one who trusts in the Lord, whose confidence is in him. ಅದು ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನಲ್ಲಿ ನಂಬಿಕೆ ಇಡುವಾತನು ಆತನು ಧನ್ಯನು, ಮತ್ತು ಯಾರೆಲ್ಲ ಯೆಹೋವನ ಮೇಲೆ ಭರವಸೆ ಇಡುತ್ತಾರೋ ಅವರು ಆಶೀರ್ವಾದ ಹೊಂದುವರು. When you are a child of God, God expects you to put your entire trust and confidence in him, because he is a God who will always wants to bless us in every areas of our lives. ಹಾಗಾಗಿ ನಾವು ದೇವರ ಮಕ್ಕಳಾಗಿರುವಾಗ ನಮ್ಮ ದೇವರು ಬಯಸುತ್ತಾನೆ ನಾವು ಮಾಡುವಂತ ಪ್ರತಿ ಕೆಲಸ ಕಾರ್ಯಗಳಲ್ಲಿಯೂ ಸಹ ನಮ್ಮ ನಂಬಿಕೆ ಮತ್ತು ಭರವಸೆಯನ್ನು ಆತನ ಮೇಲೆ ನಾವು ಇಡಬೇಕು. ಯಾಕೆಂದರೆ ಆತನು ನಮ್ಮನ್ನು ಆಶೀರ್ವದಿಸಲು ಬಯಸುವ ದೇವರು. When you are blessed by God, I'm telling you, when you depend on God, when you trust in God and have confidence in God, you will not lack anything, but you and your family will be always blessed in your lives. ಹಾಗಾಗಿ ನಾವು ಸಹ ನೋಡಬಹುದಾಗಿದೆ, ನೀವು ಮಾಡುವಂತ ಪ್ರತಿ ಕೆಲಸ ಕಾರ್ಯಗಳಲ್ಲಿಯೂ ಸಹ ನೀವು ದೇವರ ಮೇಲೆ ನಿಮ್ಮ ನಂಬಿಕೆ ಮತ್ತು ನಿಮ್ಮ ವಿಶ್ವಾಸ ಭರವಸೆಯನ್ನು ಇಡುವಾಗ, ಆತನ ಮೇಲೆ ನೀವು ಅವಲಂಬಿತವಾಗಿ ಇರುವಾಗ, ನೀವು ಮಾಡುವಂತ ಪ್ರತಿ ಕೆಲಸದಲ್ಲಿಯೂ ಸಹ ಮತ್ತು ನಿಮ್ಮ ಕುಟುಂಬದಲ್ಲಿಯೂ ಸಹ ನೀವು ದೇವರ ಆಶೀರ್ವಾದಗಳು ಬರುವುದನ್ನು ನೋಡುತ್ತೀರಾ. Proverbs 10:22 says, the blessing of the Lord brings wealth without painful toil to it. ಮತ್ತು ಜ್ಞಾನೋಕ್ತಿಗಳು 10:22 ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನ ಆಶೀರ್ವಾದಗಳು ಅದು ಭಾಗ್ಯದಾಯಕವಾಗಿವೆ, ಅದು ಮಾತ್ರವಲ್ಲದೆ ಅದು ವ್ಯಸನವನ್ನು ಸೇರಿಸುವುದಿಲ್ಲ. So that means when God blesses us, he gives us everything in our life, your health, wealth, everything comes from God, and there will be no pain in those areas, or you don't have to struggle in any of your areas in your lives. ಹಾಗಾಗಿ ನಾವು ನೋಡುತ್ತೇವೆ, ನಮ್ಮ ಜೀವನದಲ್ಲಿ ನಾವು ದೇವರ ಕಡೆಯಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡರೆ ಅದರ ಜೊತೆಗೆ ನಮಗೆ ಬೇಕಾಗಿರುವಂತಹ ಐಶ್ವರ್ಯ, ಆರೋಗ್ಯ ಎಲ್ಲವನ್ನು ದೇವರು ನೀಡುತ್ತಾರೆ, ಮತ್ತು ದೇವರು ಯಾವುದೇ ರೀತಿಯಾದ ನೋವು, ಯಾವುದೇ ರೀತಿಯಾದ ವ್ಯಸನವನ್ನು ಅದರ ಜೊತೆ ಸೇರಿಸುವುದಿಲ್ಲ. When you become a child of God, God expects only one thing, that for you to be submissive and to walk in that holiness, so that God will be able to bless you in every areas of your lives. ಹಾಗಾಗಿ ನೀವು ದೇವರ ಮಗುವಾಗಿರುವಾಗ ದೇವರು ಬಯಸುವುದು ಒಂದೇ ಒಂದು ಕಾರ್ಯವಾಗಿದೆ, ಅದೇನು ಎಂದರೆ ನೀವು ಆತನ ಮೇಲೆ ಎಲ್ಲವನ್ನು ಭಾರಗಳನ್ನು ಹಾಕಬೇಕು. ಅದು ಮಾತ್ರವಲ್ಲದೆ ನೀವು ಆತನ ಪರಿಶುದ್ಧತೆಯಲ್ಲಿ ನಡೆಯಬೇಕು. And the Bible says in Deuteronomy 28, all these blessings will come on you and accompany you if you obey the Lord your God in your life. ಮತ್ತು ಸತ್ಯವೇದವು ಧರ್ಮೋಪದೇಶ ಕಾಂಡ 28:2 ಈ ರೀತಿಯಾಗಿ ಹೇಳುತ್ತದೆ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ನೀವು ಕಿವಿಗೊಟ್ಟು ನಡೆಯುವುದಾದರೆ ಈ ಎಲ್ಲಾ ಶುಭಗಳು ನಿಮಗೆ ಪ್ರಾಪ್ತವಾಗುವುದು ಎಂದು. And all
this blessing God is promising to us, it will come to us as long as you are walking in that holiness, as long as you are obedient to the voice of God or to the word of God. Then you will not lack anything, but you will be blessed in every areas of your lives. ಹಾಗಾಗಿ ನಾವು ಇಲ್ಲಿ ನೋಡಬಹುದಾಗಿದೆ, ನಾವು ದೇವರ ಧ್ವನಿ ಮತ್ತು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಇದ್ದು ದೇವರ ಪರಿಶುದ್ಧತೆಯಲ್ಲಿ ನಾವು ನಡೆಯುವುದಾದರೆ, ಇಲ್ಲಿ ದೇವರ ವಾಕ್ಯವು ಹೇಳುವ ಹಾಗೆ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲಾ ಶುಭಗಳು, ಎಲ್ಲಾ ಆಶೀರ್ವಾದಗಳು ನಮಗೆ ಪ್ರಾಪ್ತವಾಗುವುದು. So in the last episode we saw how blessings we can receive from the Lord when we are a child of God. ಮತ್ತು ಕಳೆದ ಒಂದು ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಲ್ಲಿ ನಾವು ದೇವರ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬಹುದು. Blessing is the plan of God and the will of God, that He wants His children to be blessed and to be fruitful and to increase in every areas of their lives. ಮತ್ತು ನಾವು ನೋಡಿದೆವು, ದೇವರು ನಮ್ಮನ್ನು ಆಶೀರ್ವದಿಸಬೇಕು ಎಂದು ಆತನು ಯೋಜನೆಗಳನ್ನು ಮಾಡಿದ್ದಾನೆ. ಅದು ಮಾತ್ರವಲ್ಲದೆ ನಾವು ಎಲ್ಲಾ ರೀತಿಯಲ್ಲಿಯೂ ಹೆಚ್ಚುವರಿಯಬೇಕು, ಫಲಭರಿತವಾಗಿ ಇರಬೇಕು ಎಂಬುದೇ ಆತನ ಒಂದು ಯೋಜನೆ ಆಗಿದೆ. So in order to receive blessings in our life, we need to carry that holiness, because God says, be holy because I am holy. ಹಾಗಾಗಿ ನಾವು ಈ ರೀತಿಯಾದ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕು ಎಂದರೆ ನಾವು ಪರಿಶುದ್ಧತೆಯಲ್ಲಿ ನಡೆಯಬೇಕು. ಯಾಕೆಂದರೆ ಸತ್ಯವೇದವು ಹೇಳುತ್ತದೆ, ನಾನು ಪರಿಶುದ್ಧನಾಗಿರುವ ರೀತಿಯಲ್ಲಿಯೇ ನೀವು ಸಹ ಪರಿಶುದ್ಧರಾಗಿರಿ. If you want to see the blessings in your life, you need to commit everything into the hands of Lord Jesus and trust in Him, and He will be able to do it for us in every areas of our lives. ಹಾಗಾಗಿ ನಾವು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ಎಂದರೆ ನಮ್ಮ ಜೀವಿತದ ಎಲ್ಲ ಅಂಶಗಳು, ಎಲ್ಲ ಕಾರ್ಯಗಳನ್ನು ನಾವು ಯೇಸು ಕ್ರಿಸ್ತನ ಕೈಗೆ ಒಪ್ಪಿಸಬೇಕು ಮತ್ತು ಆತನ ಮೇಲೆ ವಿಶ್ವಾಸವನ್ನು ಇಡಬೇಕು. And the second thing we need to understand, if we want to see the blessings of God in our life, that the third thing, if we need to see the blessings of God in our life, we need to seek the Lord every day in our lives. ಮತ್ತು ಮೂರನೇದಾಗಿ ನಾವು ನೋಡಿದೆವು, ನಾವು ದೇವರ ಆಶೀರ್ವಾದಗಳು ಬರುವುದನ್ನು ನೋಡಬೇಕು ಎಂದರೆ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ನಾವು ದೇವರನ್ನು ಹುಡುಕಬೇಕು. Never seek God when you are in trouble or in your situation, but you need to seek the Lord in every day and every minute of your life. As long as you seek the Lord, you will never see defeat, but you will be blessed in your lives. ಮತ್ತು ನೀವು ಕಷ್ಟ ಬರುವಾಗ, ನೋವು ಬರುವಾಗ ಮಾತ್ರ ದೇವರ ಮೊರೆ ಹೋಗಬಾರದು. ಆದರೆ ನಿಮ್ಮ ಜೀವಿತದ ಪ್ರತಿಯೊಂದು ನಿಮಿಷದಲ್ಲಿಯೂ ಸಹ, ಪ್ರತಿಯೊಂದು ಕ್ಷಣದಲ್ಲಿಯೂ ಸಹ ನೀವು ದೇವರ ಮೊರೆ ಹೋಗಬೇಕು. ಆ ಒಂದು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬರುವುದನ್ನು ನೋಡುತ್ತೀರಾ. As long as your relationship is strong with God, when you are seeking God every day in your life, I am telling you, no demons can attack you, or no problems can come in your life, or no failures will come near your lives. ಮತ್ತು ನಿಮ್ಮ ಮತ್ತು ದೇವರ ಸಂಬಂಧ ಅದು ಶಕ್ತಿಶಾಲಿಯಾಗಿದ್ದರೆ, ಅದು ಬಲವಾಗಿ ಇದ್ದರೆ, ಆ ಒಂದು ಸಮಯದಲ್ಲಿ ಸೈತಾನನ ಯಾವುದೇ ಕಾರ್ಯವಾಗಿದ್ದರೂ ಸಹ ಅದು ನಿಮ್ಮ ಹತ್ತಿರ ಬರಲು ಸಾಧ್ಯವಿಲ್ಲ. Today we are blessed because we seek God for everything in our life. Every minute and every second when we start our day, even to take a smallest decision, even to come out of the house, even to drive, or even to sit and eat, or even to go to any place, we will seek God and ask God to accompany us, because we trust God and put our faith in God. God will never let us down in our lives. ಹಾಗಾಗಿ ಇವತ್ತು ನಾವು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದಿದ್ದೇವೆ ಎಂದರೆ ಅದಕ್ಕೆ ಕಾರಣವೇನೆಂದರೆ ನಾವು ಮಾಡುವಂತಹ ಪ್ರತಿಯೊಂದು ಸಣ್ಣ ಕೆಲಸದಲ್ಲಿಯೂ ಸಹ, ತೆಗೆದುಕೊಳ್ಳಬೇಕಾದಂತಹ ಒಂದು ಸಣ್ಣ ನಿರ್ಧಾರದಲ್ಲಿಯೂ ಸಹ ನಾವು ದೇವರ ಮೊರೆ ಹೋಗುತ್ತೇವೆ. ನಾವು ಎಲ್ಲಿಯೇ ಹೋಗಬೇಕಾದರೂ ಸಹ, ಊಟ ಮಾಡಬೇಕಾದರೂ ಸಹ ನಾವು ಪ್ರಾರ್ಥನೆಯೊಂದಿಗೆ ಅದನ್ನು ಮಾಡುತ್ತೇವೆ. When you seek God in your life, I am telling you, nobody can stop your blessings, because God's blessing is already there upon your lives. ಹಾಗಾಗಿ ನೀವು ದೇವರ ಮೊರೆ ಹೋಗುವಾಗ ದೇವರ ಆಶೀರ್ವಾದಗಳೇ ನಿಮ್ಮ ಮೊರೆ ಬರುತ್ತದೆ. ಯಾಕೆಂದರೆ ದೇವರ ಆಶೀರ್ವಾದ ಎಲ್ಲೋ ದೂರದಲ್ಲಿ ಇಲ್ಲ, ಆದ್ರೆ ನಿಮ್ಮ ಹತ್ತಿರದಲ್ಲಿಯೇ ಇದೆ. Matthew chapter 6 verses 33, it says, seek ye first the kingdom of God and His righteousness, and all things shall be added unto us. ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಆಗ ಎಲ್ಲವೂ ಸಹ ನಿಮಗೆ ದೊರೆಯುವುದು. Today many of us, we don't have time to seek God. We just have 5 minutes or 10 minutes prayer. I am telling you, before you start your day, minimum 1 hour you need to spend time and commit everything for the day and to the Lord's hand, and you need to trust God and start doing it. I am telling you, you will see the blessings of God in your lives. ಇವತ್ತಿನ ದಿನಗಳಲ್ಲಿ
ನಾವು ನೋಡುವುದಾದ್ರೆ ಎಷ್ಟೋ ಜನರಿಗೆ ದೇವರ ಜೊತೆ ಒಂದು ಸಮಯವನ್ನು ಕಳೆಯಲು ಅವರಿಗೆ ಸಮಯ ಇಲ್ಲ ಎಂದು ಹೇಳುತ್ತಾರೆ. ಬರೀ 5 ಅಥವಾ 10 ನಿಮಿಷಗಳು ಮಾತ್ರ ಅವರು ದೇವರಿಗಾಗಿ ನೀಡುತ್ತಾರೆ. ಆದ್ರೆ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ನೀವು ನಿಮ್ಮ ದಿನವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ದಿನಾಲು ಕನಿಷ್ಠ ಸಮಯ 1 ಗಂಟೆ ಕಾಲ ಆದರೂ ನೀವು ದೇವರ ಜೊತೆ ಸಮಯವನ್ನು ಕಳೆಯಿರಿ ಮತ್ತು ನಿಮ್ಮ ದಿನದ ಎಲ್ಲಾ ಅಂಶಗಳನ್ನು ದೇವರ ಕೈಗೆ ಒಪ್ಪಿಸಿರಿ. For everything, look unto God and trust God and say, God, will you come with me for this work, whatever I'm going to do? Will you come and sit with me when I'm driving my car? Will you come in this journey? When you trust God and seek God in your life, I'm telling you, there will be no situation which you might have to go through in your life or failures in your life, because God's protection will be there and you will be blessed and fruitful and you will increase in your life. So ಹಾಗಾಗಿ ನೀವು ನಿಮ್ಮ ಜೀವಿತದಲ್ಲಿ ಏನೇ ಮಾಡಬೇಕಾದರೂ ಸಹ ದಿನದ ಮೊದಲನೆಯದಾಗಿ ನೀವು ಮಾಡಬೇಕಾಗಿರುವುದು ದೇವರ ಮೊರೆ ಹೋಗಿರಿ. ಮತ್ತು ನೀವು ಏನೇ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದರೂ, ಎಲ್ಲಿಗೆ ಹೋಗಬೇಕಾದರೂ, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸಹ ನೀವು ದೇವರ ಜೊತೆ ಹೋಗಿರಿ ಮತ್ತು ದೇವರ ಪ್ರಾರ್ಥನೆ ಮುಖಾಂತರವಾಗಿ ಅದನ್ನು ಪ್ರಾರಂಭಿಸಿರಿ. ಆಗ ನಾನು ಹೇಳುತ್ತಾ ಇದ್ದೇನೆ, ಯಾವುದೇ ರೀತಿಯಾದಂಥ ಕೆಟ್ಟ ಕಾರ್ಯಗಳು, ಸೈತಾನನ ಯಾವುದೇ ಕಾರ್ಯಗಳು ನಿಮ್ಮ ಹತ್ತಿರ ಬರಲು ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರ ಒಂದು ಸಂರಕ್ಷಣೆ ನಿಮ್ಮ ಮೇಲೆ ಇರುತ್ತದೆ. Jeremiah 29:12 and 13 says, then you will call on me and come and pray to me and I will listen to you. Wow. ಯೆರೆಮೀಯ 29:12-13 ಅದು ಈ ರೀತಿಯಾಗಿ ಹೇಳುತ್ತದೆ, ನೀವು ನನ್ನನ್ನು ನೋಡಿ ಮೊರೆ ಇಡುವಿರಿ ಮತ್ತು ನನ್ನನ್ನು ನೋಡಿ ನೀವು ಪ್ರಾರ್ಥಿಸುವಿರಿ, ಆಗ ನಾನು ಕಿವಿ ಕೊಡುವೆನು ಮತ್ತು ನೀವು ನನ್ನನ್ನು ಹುಡುಕುವಿರಿ. And the 13th verse says, you will seek me and find me when you seek me with all your heart. ಮತ್ತು 13ನೇ ಒಂದು ವಚನ ಈ ರೀತಿಯಾಗಿ ಹೇಳುತ್ತದೆ, ನೀವು ನನ್ನನ್ನು ಹುಡುಕುವಿರಿ ಮತ್ತು ಮನಪೂರ್ವಕವಾಗಿ ಹುಡುಕುವಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. Jeremiah 33:3 says, call unto me and I will answer you and I will show you great and mighty things. ಮತ್ತು ಯೆರೆಮೀಯ 33:3 ಈ ರೀತಿಯಾಗಿ ಹೇಳುತ್ತದೆ, ನೀವು ನನ್ನನ್ನು ನೋಡಿ ಮೊರೆ ಇಡಿರಿ ಮತ್ತು ನಾನು ನಿಮಗೆ ತಿಳಿಯದಂತಹ ದೊಡ್ಡ ಅದ್ಭುತವಾದ ಕಾರ್ಯಗಳನ್ನು ನಿಮಗೆ ತೋರಿಸುವೆನು. God says, call unto me and come and pray to me, and he says, I will listen to you and I will do it for you. ಮತ್ತು ದೇವರು ಹೇಳುತ್ತಾರೆ, ನೀವು ನನ್ನನ್ನು ನೋಡಿ ಮೊರೆ ಇಡಿರಿ, ನನ್ನನ್ನು ನೋಡಿ ಕೂಗಿಕೊಳ್ಳಿರಿ, ಆ ಸಮಯದಲ್ಲಿ ನಾನು ನಿಮಗೆ ಉತ್ತರವನ್ನು ನೀಡುವೆನು ಎಂದು. You will seek me, 13th verse says, you will seek me and find me when you seek me with all your heart. ಮತ್ತು 13ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ನೀವು ನನ್ನನ್ನು ಹುಡುಕುವಿರಿ ಮತ್ತು ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ. Don't seek God only when you need something from God. ನಿಮಗೆ ದೇವರ ಕಡೆಯಿಂದ ಏನಾದರೂ ಬೇಕಾದರೆ ಮಾತ್ರ ನೀವು ಆತನನ್ನು ಹುಡುಕಬೇಡಿರಿ. Don't seek God when you are in trouble in your life. ನೀವು ನಿಮ್ಮ ಜೀವಿತದಲ್ಲಿ ಕಷ್ಟದಲ್ಲಿ ಇರುವಾಗ ಮಾತ್ರ ದೇವರ ಮೊರೆ ಹೋಗಬೇಡಿರಿ. Seek God with that lovingness, because the price what he has paid for us. Love the Lord with all your heart and with all your mind, so that he will bring blessings on your family, on your life, and you will never see defeat in your life. ಹಾಗಾಗಿ ನೀವು ನಿಮ್ಮ ಜೀವಿತದಲ್ಲಿ ದೇವರನ್ನು ಪ್ರೀತಿಯಿಂದ ಹುಡುಕಿರಿ, ಯಾಕೆಂದರೆ ಆತನು ನಮಗಾಗಿ ಅಷ್ಟೊಂದು ದೊಡ್ಡ ಬೆಲೆಯನ್ನು ನೀಡಿದ್ದಾನೆ. ಹಾಗಾಗಿ ನಾವು ಆತನನ್ನು ಪ್ರೀತಿಯಿಂದ ಮನಪೂರ್ವಕವಾಗಿ ನಮ್ಮ ಪೂರ್ಣ ಮನಸ್ಸು ಮತ್ತು ಹೃದಯದಿಂದ ಆತನನ್ನು ಹುಡುಕುವಾಗ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಆಶೀರ್ವಾದಗಳನ್ನು ಮಾತ್ರ ನೋಡುತ್ತೇವೆ, ಯಾವುದೇ ರೀತಿಯಾದ ಸೋಲುಗಳನ್ನು, ನೋವುಗಳನ್ನು ನೋಡುವುದಿಲ್ಲ. Most of our time when me and my wife, we sit, we will talk about all that whatever God has been able to do it in our life, and we seek God and we trust God for everything, because as long as we are dependent on God, we never have negative thought, we will never see failures, because God's protection is always there upon our lives. ಮತ್ತು ನಾನು ಮತ್ತು ನನ್ನ ಹೆಂಡತಿಯು ಸಹ ನಾವು ಎಷ್ಟೋ ಸಲ ಒಟ್ಟಿಗೆ ಕುಳಿತುಕೊಳ್ಳುವಾಗ ನಾವು ದೇವರು ನಮಗಾಗಿ ಮಾಡಿರುವಂತಹ ಎಷ್ಟೋ ಒಳ್ಳೆಯ ಕಾರ್ಯಗಳ ಕುರಿತಾಗಿ ಕುಳಿತುಕೊಂಡು ಮಾತನಾಡುತ್ತೇವೆ. ಅದಾದ ನಂತರ ನಾವು ದೇವರ ಮೊರೆ ಹೋಗುತ್ತೇವೆ. ಆ ಒಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಏನೇ ಸಂದರ್ಭಗಳು ಬಂದರೂ ಸಹ ದೇವರ ಒಂದು ಕೈ, ದೇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರುವುದನ್ನು ನಾವು ನೋಡುತ್ತೇವೆ ಮತ್ತು ಯಾವುದೇ ರೀತಿಯಲ್ಲಿಯೂ ಸಹ ನಾವು ಕಡಿಮೆಯಾಗುವುದಿಲ್ಲ. The moment I get up out of the bed, the first thing is that I seek God and I say, Lord, speak to me and do all that whatever you have planned. I put forth everything into the Lord's hand and say, Lord, I cannot handle this day, but I trust you, Lord, and I depend on you, that you are my God who will guide me, who will lead me, and you will bless the work of my hands.
as long as I say this and I pray to God, I never see defeat, but I see the favor of God and the blessings of God in my life. ಮತ್ತು ಪ್ರತಿ ದಿನವೂ ಸಹ ನಾನು ಎದ್ದ ನಂತರ ಮಾಡುವಂತ ಮೊದಲನೆಯ ಕೆಲಸವೇನೆಂದರೆ ನಾನು ದೇವರ ಮೊರೆ ಹೋಗುತ್ತೇನೆ ಮತ್ತು ದೇವರ ಬಳಿ ಕೇಳುತ್ತೇನೆ, ದೇವರೇ ನೀವು ನನ್ನ ಜೊತೆ ಮಾತನಾಡಿರಿ. ಅದು ಮಾತ್ರವಲ್ಲದೆ ನಾನು ಆ ದಿನ ಏನೇ ಕಾರ್ಯಗಳನ್ನು ಮಾಡಬೇಕಾದರೂ ಸಹ ನಾನು ದೇವರ ಬಳಿ ಹೇಳುತ್ತೇನೆ, ಇದು ನನ್ನಿಂದ ಸಾಧ್ಯವಿಲ್ಲ, ಆದರೆ ನಿಮ್ಮ ಒಂದು ದಯೆ ನನ್ನ ಮೇಲೆ ಇರಬೇಕು ಎಂದು ಕೇಳುತ್ತೇನೆ. ಮತ್ತು ನಾನು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಸಹ ದೇವರ ಒಂದು ಮೊರೆ ಹೋಗುತ್ತೇನೆ ಮತ್ತು ಪ್ರಾರ್ಥನೆಯಿಂದ ಎಲ್ಲ ಕಾರ್ಯಗಳನ್ನು ಮಾಡುತ್ತೇನೆ. ಮತ್ತು ಆ ಸಮಯದಲ್ಲಿ ನಾನು ನನ್ನ ಜೀವಿತದಲ್ಲಿ ದೇವರ ಒಂದು ಕೃಪೆ ದಯೆ ಇರುವುದನ್ನು ನೋಡುತ್ತೇನೆ ಮತ್ತು ಯಾವುದೇ ಸೋಲುಗಳು ನನ್ನ ಹತ್ತಿರ ಬರದೇ ಇರುವುದನ್ನು ನಾನು ನೋಡುತ್ತೇನೆ. Hallelujah. Hallelujah. That's what we need to seek God for everything in our lives. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ನಾವು ದೇವರ ಮೊರೆ ಹೋಗಬೇಕು. So today we are going to meditate some scriptures, how people were blessed in the Bible. ಹಾಗಾಗಿ ಇವತ್ತು ನಾವು ಸತ್ಯವೇದದಿಂದ ನೋಡುತ್ತೇವೆ ಯಾವ ರೀತಿ ಕೆಲವು ಜನರು ಅವರು ದೇವರ ಆಶೀರ್ವಾದವನ್ನು ಹೊಂದಿಕೊಂಡರು. If you turn your Bibles to 2 Chronicles chapter 26, 1 to 5 onwards. ನೀವು ನಿಮ್ಮ ಸತ್ಯವೇದದಲ್ಲಿ 2 ಪೂರ್ವಕಾಲ ವೃತ್ತಾಂತ 26 1ನೇ ವಚನದಿಂದ ನೀವು If ನೋಡುವುದಾದರೆ, you turn your Bibles to 2 Chronicles 26 for the first chapter, for the first verse, if you read, then all the people of Judah took Uzziah, who was 16 years old, and made him a king in the place of his father Amaziah. ಮತ್ತು ಅಲ್ಲಿ 26ನೇ ಒಂದು ಅಧ್ಯಾಯ 1ನೇ ವಚನವನ್ನು ನಾವು ಓದುವುದಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ಆ ನಂತರ ಎಲ್ಲ ಯಹೂದ್ಯದವರು ಕೂಡಿ 16 ವರ್ಷದವನಾಗಿದ್ದ ಉಜ್ಜಿಯನನ್ನು ಅವನ ತಂದೆಯಾದ ಅಮಚ್ಯನಿಗೆ ಬದಲಾಗಿ ಅರಸನಾಗಿ ಮಾಡಿದರು. So the Bible speaks about a boy called Uzziah who was 16 years old and he was made as a king. ಮತ್ತು ಇಲ್ಲಿ ಸತ್ಯವೇದವು 16 ವರ್ಷಗಳಾಗಿರುವಂತಹ ಉಜ್ಜಿಯನೆಂಬ ಒಂದು ಹುಡುಗನ ಬಗ್ಗೆ ಮಾತನಾಡುತ್ತಾ ಇದೆ. ಆತನು ಯಾವ ರೀತಿ 16ನೇ ವರ್ಷದಲ್ಲಿ ಅರಸನಾದನು ಎಂದು ಹೇಳುತ್ತದೆ. So in the 26th chapter, in the 3rd verse, it speaks Uzziah was 16 years old when he became king, and he reigned in Jerusalem for 52 years. ಮತ್ತು ಅದೇ ಒಂದು ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡಬಹುದಾಗಿದೆ, ಈ ಉಜ್ಜಯನು ಆತನು ಅರಸನಾದಾಗ 16 ವರ್ಷದವನಾಗಿದ್ದನು ಮತ್ತು ಆತನು 52 ವರ್ಷಗಳ ಕಾಲ ಯೆರೂಸಲೇಮಿನಲ್ಲಿ ಅರಸನಾಗಿ ಆಳಿದನು. So 52 years is not easy, but God gave him the grace to rule that Jerusalem for 52 years. ನಾವು ನೋಡುವುದಾದ್ರೆ 52 ವರ್ಷಗಳ ಕಾಲ ಆಳ್ವಿಕೆ ಮಾಡುವುದು ಅದು ಒಂದು ಸುಲಭವಾದ ಕಾರ್ಯವಲ್ಲ, ಆದರೆ ದೇವರ ಕೃಪೆಯ ಮುಖಾಂತರ ಅದು ಸಾಧ್ಯವಾಯಿತು. So the 4th verse says he did what was right in the eyes of the Lord, just as his father Amaziah had done. ಮತ್ತು 4ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ಆತನು ಆತನ ತಂದೆಯಾದ ಅಮಚ್ಯನಂತೆಯೇ ಯೆಹೋವನ ಕಣ್ಣಿನ ಮುಂದೆ ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡಿದನು. Now coming important to the 5th verse, it says he sought God during the days of Zechariah, who instructed him in the fear of God. As long as he sought the Lord, God gave him success. ಮತ್ತು 5ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜೆಕರೀಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. Listen very carefully. God did not bless him for 52 years for him to rule just like that, because the Bible says he sought the Lord. As long as he sought the Lord, God gave him success. ಮತ್ತು ಇಲ್ಲಿ ನಾವು ನೋಡಬಹುದಾಗಿದೆ, ಅವನು 52 ವರ್ಷಗಳ ಕಾಲ ಆಳ್ವಿಕೆಯನ್ನು ಸುಮ್ಮನೆ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ, ಆದರೆ ಅವನು ಆತನ ಜೀವನದ ಪ್ರತಿಯೊಂದು ದಿನವೂ ಸಹ ಆತನು ದೇವರ ಮೊರೆ ಹೋಗುತ್ತಾ ಇದ್ದನು, ದೇವರನ್ನು ಹುಡುಕುತ್ತಾ ಇದ್ದನು. ಅದರ ರೀತಿಯಿಂದಾಗಿಯೇ ಆತನು ಮಾಡಿದಂಥ ಪ್ರತಿ ಕೆಲಸದಲ್ಲಿಯೂ ಸಹ ದೇವರು ಆತನಿಗೆ ಅಭಿವೃದ್ಧಿಯನ್ನು ನೀಡಿದನು. Today so many things you need to see blessings in your life. You need to have to take so much of decisions, but as long as you sought the Lord, as you seek the Lord in your life, I am telling you, God will always give you success as long as you depend on God. ಹಾಗಾಗಿ ಇವತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಎಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ ಸಹ ನೀವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು.
ಹೊಂದಬೇಕು. ಹಾಗಾಗಿ ನೀವು ದೇವರ ಮೊರೆ ಹೋಗಿರಿ ಮತ್ತು ನೀವು ಮಾಡುವಂತ ಪ್ರತಿ ಕೆಲಸದಲ್ಲಿಯೂ ಸಹ ನೀವು ದೇವರನ್ನು ಹುಡುಕುವಾಗ ಆತನು ನಿಮಗೆ ಬೇಕಾದ ಆಶೀರ್ವಾದಗಳನ್ನು ನೀಡುತ್ತಾನೆ. Today, why we see failures, why we see rejection, why we see loss in our business, it's because we just, for the name's sake, we seek God, but we don't seek God with the wholeheartedness and trust God in our life. That's why we see defeat in our life. But as long as you seek God for everything in your life, you will be successful and you will be blessed in your life. So ಮತ್ತು ಎಷ್ಟೋ ಜನರು ಅವರ ವ್ಯಾಪಾರದಲ್ಲಿ ಅವರು ಮಾಡುವಂತ ಅನೇಕ ಕೆಲಸಗಳಲ್ಲಿ ಅವರು ಸೋಲುಗಳನ್ನು ನೋಡುತ್ತಾ ಇದ್ದಾರೆ ಮತ್ತು ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನೆಂದು ನೋಡುವುದಾದರೆ ಅವರು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಅವರು ದೇವರ ಮೊರೆ ಹೋಗುತ್ತಾ ಇಲ್ಲ, ಆದರೆ ಅವರು ಕೇವಲ ಅವರ ಆಶೀರ್ವಾದಕ್ಕಾಗಿ ಮಾತ್ರ ಅವರು ಹೋಗುತ್ತಾರೆ. So Uzziah sought the Lord and God gave him success in his life. ಮತ್ತು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಉಜ್ಜೀಯನು ಆತನು ದೇವರ ಮೊರೆ ಹೋದನು ಮತ್ತು ದೇವರು ಆತನಿಗೆ ಆಶೀರ್ವಾದಗಳನ್ನು ನೀಡಿದನು. It is not only Uzziah. If we see in David's life, David was called after a man after God's own heart because he sought the Lord for everything in his life. Even to go to one battle, he used to wait upon the Lord and ask God, God, will you come with me in this battle? Will you give me victory? Will you give my enemies in my hand? And he was always depending on God. That's why God gave him success too in David's life. ಮತ್ತು ನಾವು ಉಜ್ಜೀಯನ ಒಂದು ಜೀವನದಲ್ಲಿ ಮಾತ್ರವಲ್ಲ, ಆದರೆ ದಾವೀದನ ಒಂದು ಜೀವನದಲ್ಲಿಯೂ ಸಹ ನಾವು ನೋಡಬಹುದು. ದಾವೀದನನ್ನು ನಾವು ದೇವರ ಚಿತ್ತಾನುಸಾರವಾಗಿ ನಡೆಯುವಂತ ಒಬ್ಬ ವ್ಯಕ್ತಿ ಎಂದು ಕರೆಯುತ್ತೇವೆ. ಯಾಕೆಂದ್ರೆ ಆತನ ಜೀವಿತದಲ್ಲಿ ಏನೇ ಮಾಡಿದರೂ ಸಹ, ಯಾವುದೇ ಒಂದು ಯುದ್ಧಕ್ಕೆ ಹೋಗಬೇಕಾದರೂ ಸಹ ದೇವರ ಪ್ರಸನ್ನತೆಯಲ್ಲಿ ಆತನ ಸಮಯವನ್ನು ಆತನು ಕಳೆಯುತ್ತಾ ಇದ್ದನು ಮತ್ತು ಪ್ರತಿಯೊಂದು ವಿಷಯದಲ್ಲಿಯೂ ಸಹ ದೇವರ ಮೊರೆ ಹೋಗಿ, ಇಲ್ಲಿ ನನ್ನ ಶತ್ರುಗಳ ಮೇಲೆ ನಾನು ಜಯ ಸಾಧಿಸಬಲ್ಲೆನಾ, ಈ ಯುದ್ಧದಲ್ಲಿ ನನಗೆ ಜಯ ಸಿಗುತ್ತದಾ ಎಂದು ಆತನು ದೇವರ ಮೊರೆ ಹೋಗುತ್ತಾ ಇದ್ದನು. Today, what is the situation you might be going through? You might be crying out to God. Nothing is going well in your life. Just sit down in the presence of God and check your life whether you have been able to seek God in your life wholeheartedly and trusted God in your life, so that God has never let you down, but God will bless you in every walk of your life. ಹಾಗಾಗಿ ಇವತ್ತು ಸಹ ನಿಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳು, ಅನೇಕ ಸಮಸ್ಯೆಗಳು ಇದ್ದರೂ ಸಹ ನೀವು ದೇವರ ಪ್ರಸನ್ನತೆಯಲ್ಲಿ ಹೋಗಿ ನಿಮ್ಮ ಜೀವಿತವನ್ನು ನೀವು ಪರೀಕ್ಷಿಸಿ ನೋಡಿರಿ. ನೀವು ಎಲ್ಲಾ ರೀತಿಯಲ್ಲಿಯೂ ದೇವರ ಮೊರೆ ಹೋಗಿದ್ದೀರಾ ಮತ್ತು ನಿಮ್ಮ ಪೂರ್ಣ ಹೃದಯ ಮತ್ತು ಮನಸ್ಸಿನಿಂದ ನೀವು ದೇವರ ಚಿತ್ತಾನುಸಾರವಾಗಿ ನಡೆದಿದ್ದೀರಾ ಎಂದು ನೀವು ನೋಡಿರಿ. God wants you to be blessed, fruitful and to increase in every areas of your life. ಮತ್ತು ದೇವರು ಬಯಸುತ್ತಾರೆ ನೀವು ನಿಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ ಸಹ ಆಶೀರ್ವಾದ ಹೊಂದಬೇಕು ಮತ್ತು ನೀವು ಹೆಚ್ಚುವರಿಯಬೇಕು, ಫಲಭರಿತವಾಗಿ ಇರಬೇಕು ಎಂದು. Seek God every day and for every situation in your life and build up that relationship so that God will bring blessings in your life and in your family. ಹಾಗಾಗಿ ನೀವು ಸಹ ನಿಮ್ಮ ಜೀವಿತದಲ್ಲಿ ದೇವರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳಿರಿ ಮತ್ತು ಪೂರ್ಣದಿಂದ ಹೃದಯದಿಂದ ನೀವು ಆತನನ್ನು ಹುಡುಕುವಾಗ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನೀವು ಮಾಡುವಂತ ಪ್ರತಿ ಕೆಲಸ ಕಾರ್ಯಗಳ ಮೇಲೆ ದೇವರ ಆಶೀರ್ವಾದಗಳು ಬರುತ್ತದೆ. Let's pray right now. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. Father, you spoke to us, O God, to seek you in all the days of our life, God. ತಂದೆಯೇ, ನೀವು ನಮ್ಮ ಜೊತೆ ಮಾತನಾಡಿದ್ದೀರಾ, ನಮ್ಮ ಜೀವಿತದ ಪ್ರತಿಯೊಂದು ದಿನವೂ ಸಹ ನಾವು ನಿಮ್ಮ ಮೊರೆ ಹೋಗಬೇಕು ಎಂದು. We have failed in so many areas without consulting you, without seeking you in our life. We have stepped into it and taken so many decisions where we have seen failures, O God. ಮತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಾವು ನಿಮ್ಮನ್ನು ಕೇಳದೆ, ನಿಮ್ಮ ಮೊರೆ ಹೋಗದೆ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ಇದರ ಅನುಸಾರವಾಗಿ ಅನೇಕ ಸೋಲುಗಳನ್ನು, ಸಮಸ್ಯೆಗಳನ್ನು ನಾವು ಅನುಭವಿಸುತ್ತಾ ಇದ್ದೇವೆ. Today I depend on you and I trust you, Lord, that you will give me success, oh God, because I am going to seek you all the days of my life. ಆದರೆ ಇವತ್ತು ನಾನು ವಿಶ್ವಾಸಿಸುತ್ತೇನೆ, ನಂಬುತ್ತೇನೆ, ನೀವು ನನಗೆ ನನ್ನ ಜೀವನದಲ್ಲಿ ಬೇಕಾಗಿರುವ ಎಲ್ಲ ಆಶೀರ್ವಾದಗಳನ್ನು, ಯಶಸ್ಸನ್ನು ನೀಡುತ್ತೀರಾ. I make decision in the presence of God. From today onwards, I will look to you, Lord, for everything in my life. ಮತ್ತು ಇವತ್ತಿನಿಂದ ನಾನು ತೆಗೆದುಕೊಳ್ಳುವಂತ ಎಲ್ಲ ನಿರ್ಧಾರದಲ್ಲಿಯೂ, ನಾನು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಾನು ನಿಮ್ಮ ಮೊರೆ ಬರುತ್ತೇನೆ. Jesus, come into my life. ಯೇಸುವೆ, ನೀವು ನನ್ನ ಜೀವಿತದಲ್ಲಿ ಬನ್ನಿರಿ. As my Lord and Savior. ನನ್ನ ಕರ್ತನಾಗಿ, ನನ್ನ ರಕ್ಷಕನಾಗಿ ಬನ್ನಿರಿ. Wash my sins, O God, and cleanse me with your precious blood, which you have shed for me on the cross of Calvary. ಮತ್ತು ನನ್ನ ಎಲ್ಲ ಪಾಪ ಮತ್ತು ನನ್ನ ಎಲ್ಲ ಕೆಟ್ಟ ಕಾರ್ಯಗಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ನೀವು ತೊಳೆಯಿರಿ. I believe in your death and I believe in your resurrection power, that Jesus Christ, you are alive, O God, and to Lord, to remove every unrighteousness in my life. ದೇವರೇ, ನೀವು ನನಗಾಗಿ ಮರಣ ಹೊಂದಿದ್ದೀರಾ ಮತ್ತು ನನಗಾಗಿ ಮತ್ತೆ ಜೀವಂತವಾಗಿ
ನೂತನವಾಗಿ ಎದ್ದಿದ್ದೀರಾ ಎಂದು ನಾನು ವಿಶ್ವಾಸಿಸುತ್ತೇನೆ ಮತ್ತು ನನ್ನ ಜೀವನದಲ್ಲಿಯೂ ಸಹ ನನಗೆ ಬೇಕಾಗಿರುವಂತಹ ಎಲ್ಲ ಯಶಸ್ಸನ್ನು ನೀವು ನೀಡುತ್ತೀರಾ ಎಂದು ನಾನು ವಿಶ್ವಾಸಿಸುತ್ತೇನೆ. Come into my life and be my Lord and Savior all the days of my life. ನನ್ನ ಜೀವಿತದ ಒಳಗಾಗಿ ಬನ್ನಿರಿ ಮತ್ತು ನೀವು ನನ್ನ ಜೀವಿತದ ಕರ್ತನಾಗಿ ಮತ್ತು ರಕ್ಷಕನಾಗಿ ಇರಿ. In Jesus' name. ಯೇಸುವಿನ ನಾಮದಲ್ಲಿ. If you have made this prayer, I'm telling you, Jesus Christ is your Lord. ಇವತ್ತು ನೀವು ಈ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಎಂದರೆ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ಯೇಸು ಕ್ರಿಸ್ತನೇ ನಿಮ್ಮ ಕರ್ತನು. Seek the Lord all the days of your life. You will never see defeat, but you will be blessed in your life. ನಿಮ್ಮ ಜೀವಿತದ ಪ್ರತಿ ದಿನವೂ ಸಹ ನೀವು ದೇವರ ಮೊರೆ ಹೋಗಿರಿ, ಆಗ ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸೋಲುಗಳನ್ನು ಸಹ ನೀವು ನೋಡುವುದಿಲ್ಲ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.